ಗಾಲಿ ಏನೂ ಇಲ್ಲ ನಮ್ಮ ಕೈಲಿ. ಗೇಟ್ 6 ಹೊಡೆದ್ರೆ ಅಷ್ಟು ದೂರ ಹೋಗುತ್ತೆ, ಸಚಿನ್ 6 ಹೊಡೆದ್ರೆ ಯಾಕೆ ಅಷ್ಟು ಹತ್ರ ಬೀಳುತ್ತೆ? ಅವರವರ ಹೈಟಿಗೆ ತಕ್ಕನಾಗಿ ಅವರ ಬ್ಯಾಟ್ ಇರುತ್ತೆ. ಪ್ರಿಯ ವೀಕ್ಷಕರೇ, ಯೂಟ್ಯೂಬ್ ನಲ್ಲಿ ಸಂಯೋಜಿತ 20 ಲಕ್ಷ ವ್ಯೂಸ್ ಗಳನ್ನ ಕಂಡಂತ ಏಕೈಕ ಟ್ರೈಲರ್ ಗಾಲಿ. ಕಲ್ಲಲ್ಲಿ ಒನಕೆ ಹಾಕೋ ವಯಸ್ಸಿನಲ್ಲಿ ನೀರ್ನಲ್ಲಿ ಕಲ್ಲು ಹಾಕ್ತಾ ಕೂತಿದ್ಯಲ್ಲ, ಟೈಮ್ ವೇಸ್ಟ್ ಅಂತ ಅನ್ಸ್ತಿಲ್ವಾ? ಕನ್ನಡ ಚಿತ್ರರಂಗದ ಎಲ್ಲಾ ದಾಖಲೆಗಳನ್ನು ಚಿಂದಿ ಉಡಾಯಿಸಿದ ಟ್ರೈಲರ್ ಗಾಲಿ. ಅದ್ ಸರಿ, ನೀನ್ಯಾಕೆ ಜಿಮ್ಗೆ ಸೇರಿ 6 ಪ್ಯಾಕ್ ಬರೆಸ್ಕೊಂಡು ಸ್ಟ್ರಾಂಗ್ ಅಂತ ಅನ್ನಿಸ್ಕೋಬಾರ್ದು? ಹೊಲ ಒಳಕ್ಕೆ ಹೋರಿ ಸ್ಟ್ರಾಂಗ್ ಇದ್ರೆ ಸಾಲದು, ನೇಗ್ಲು ಚೂಪಾಗಿರ್ಬೇಕು. ಏಯ್, ಯಾವ್ದೋ ಹಳೆ ಗಾಲಿ ಟ್ರೈಲರ್ ಇಟ್ಕೊಂಡು ಸಿಕ್ಕಾಪಟ್ಟೆ ಕೊಚ್ಕೋಬೇಡ, ಹೊಸದೇನಾರಿದ್ರೆ ಹೇಳೋ. ಹೇ ರವಿ, ಡಬಲ್ ಮೀನಿಂಗ್ ಡೈಲಾಗ್ಗಳಿಗೆ ಯಾವುದೇ ಮ್ಯೂಟ್ ಇಲ್ಲದೆ ಸೆನ್ಸಾರ್ ಸರ್ಟಿಫಿಕೇಟ್ ಪಡೆದಿರೋ ಏಕೈಕ ಚಿತ್ರ ರೈನ್ ಕೋಟ್. ಸೋಮಾರಿಗಳಿಂದನೇ ಇಂಡಿಯಾದಲ್ಲಿ ಸಂತಾನ ಜಾಸ್ತಿ ಆಗಿದೆ. ಸಚಿನ್ ಸೆಂಚುರಿ ಹೊಡೆದಾಗ ಬ್ಯಾಟ್ ಎತ್ತಾನೆ, ಧೋನಿ ಮ್ಯಾಚ್ ಗೆದ್ದಾಗ ಬ್ಯಾಟ್ ಎತ್ತಾನೆ. ಕೆಲಸ ಇಲ್ದಿರೋ ನಮ್ಮಂತ ಸೋಮಾರಿಗಳು ಪುರ್ಸೊತ್ತಿದ್ದಾಗೆಲ್ಲ ಬ್ಯಾಟ್ ಎತ್ತಾನೇ ಇರ್ತೀವಿ. ಬರೀ ಕ್ರಿಕೆಟ್ ದೇ ಎಕ್ಸಾಂಪಲ್ ಕೊಡ್ತೀರಾ ಯಾವಾಗ್ಲೂ? ನಮ್ ಹಾಕಿ ಆಟನೂ ಬಳಸ್ಕೊಳ್ರಿ. ನೀವೇನ್ರಿ, ನಾನ್ ಕ್ರಿಕೆಟ್ಗೆ ಸಂಬಂಧಪಟ್ಟಂಗೆ ಬ್ಯಾಟ್ ಎತ್ತೋ ಹಂಗಿಲ್ಲ. ಹಾಕಿ 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 ಅಂತಾನೆ ಇರ್ತೀರಾ. ಟೋಟಲಿ ನೀವು ಮಾತ್ನಲ್ಲಿ ನನ್ನನ್ ಪ್ರತಿ ಸಲನೂ ಸೋಲಿಸ್ಬೇಕಲ್ವಾ? ನನ್ನ ಪಾಲಿಸಿನೇ ಅದು. ಗಂಡು ಮಕ್ಳು ಜೊತೆ ಯುದ್ಧದಲ್ಲಿ ಸೋತ್ರು ಹೆಣ್ಣು ಮಕ್ಳು ಜೊತೆ ಮಧ್ಯದಲ್ಲಿ ಸೋಲ್ಬಾರ್ದು ಅಂತ. ನೀವ್ ಹುಡುಗರು ನನಗ್ ಸಿಕ್ಕಾಪಟ್ಟೆ ವಿಚಿತ್ರವಾಗಿ ಕಾಣಿಸ್ತೀರಾ. ಯಾಕ್ರಿ, ಏನಾಯ್ತು? ಇನ್ನೇನು 100 ಕಿಲೋಮೀಟರ್ ಹೈ ಸ್ಪೀಡ್ ಅಲ್ಲಿ ಇದ್ದವರು ಒಂದೇ ಸಲ 0 ಸ್ಪೀಡ್ ಬಂದ್ಬಿಟ್ರೆ ವಿಚಿತ್ರ ಅನ್ಸಲ್ವಾ? ಗಂಡು ಮಕ್ಳು ಬೈಕಲ್ಲಿ ಅವಾಗವಾಗ ಪೆಟ್ರೋಲ್ ಖಾಲಿ ಆಗ್ತಾ ಇರುತ್ತೆ. ನೀವು ಹೆಣ್ಮಕ್ಳು ಇದನ್ನ ಅರ್ಥ ಮಾಡ್ಕೋಬೇಕು. ಅದ್ ಸರಿ, ನಿನ್ ಮಂತ್ಲಿ ಇನ್ಕಮ್ ಎಷ್ಟು? ಯಾಕೆ ನೀವು ಹುಡುಗಿರು ಮದುವೆ ಆಗೋದಕ್ಕಿಂತ ಮುಂಚೆನೆ ಹುಡುಗರ ಬಗ್ಗೆ ಎಲ್ಲ ಡೀಟೇಲ್ಸ್ ತಗೋತಿರಲ್ಲ? ಈ ಹುಡುಗರಿಗೆ ಹಾಸಿಗೆ ಬಿಡ್ಸೋವಾಗಿದ್ ಖುಷಿ ಹಾಸಿಗೆ ಮಡ್ಚೋವಾಗಿರಲ್ಲ, ಅದಕ್ಕೆ. ಇದು ಹಾಸಿಗೆ ಬಿಡಿಸೋ ಟೈಮು. ಅದ್ರ ಬಗ್ಗೆ ಏನಾದ್ರು ಮಾತಾಡ್ರಿ. ಅಂದ್ರೆ ಮದ್ವೆ ಬಗ್ಗೆ. ಈ ಮದುವೆ ಆಗೋದು ಅಂದ್ರೆ ಗಂಡ್ ಮಕ್ಳಿಗ್ ತುಂಬಾ ಇಷ್ಟ, ಹೆಣ್ಮಕ್ಳಿಗ್ ತುಂಬಾ ಕಷ್ಟ ಅಲ್ವಾ? ಹೆಣ್ಣು ಅನ್ನೋ ಸುಂದರವಾದ ಹೂವನ್ನ ತುಂಬಾನೇ ಕಷ್ಟಪಟ್ಟು ಬೆಳೆಸಿ ಗಂಡ್ಸು ಅನ್ನೋ ನಿಮ್ ಕೈಲಿಡ್ತಾರೆ. ಸೋ ಸ್ಯಾಡ್. ಅರ್ಥ ಆಗ್ಲಿಲ್ಲ, ಸ್ವಲ್ಪ ಡೈರೆಕ್ಟ್ ಆಗಿ ಹೇಳ್ತೀಯಾ? ನಾವ್ ಚಿಕ್ಕ ಮಕ್ಳಾಗಿದ್ದಾಗ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನ ಬೆಳೆಸ್ತಾರೆ. ನಮಗ್ ವಯಸ್ಸಾದಾಗ ನಮ್ ಮಕ್ಳು ನಮ್ಮನ್ನ ಕಷ್ಟಪಟ್ಟು ನೋಡ್ಕೋತಾರೆ. ಆದ್ರೆ ಈ ಗಂಡ ಅನ್ನೋ ಪ್ರಾಣಿ ಮಧ್ಯದಲ್ಲಿ ಬಂದು ಕಡ್ಡಿ ಅಲ್ಲಾಡ್ಸ್ಬಿಟ್ಟು ಹೋಗ್ತಾನೆ. ನೇಚರ್ಸ್ ನ ಕೆಲವು ಫೀಚರ್ಸೇ ಹಾಗೆ. ಮಂಗಳೂರ್ ಕಡೆ ತಲೆ ಹಾಕಿ ಬೆಂಗಳೂರ್ ಕಡೆ ಕಾಲ್ ಹಾಕಿ ಮಲ್ಕೊಂಡ್ರೆ ಲಾಭ ಆಗೋದು ಹಾಸನದವ್ರಿಗೆ. ಹೀಗ್ ಮೈ ಮರ್ತ್ಕೊಂಡು ಮರ್ದಡಿ ಕೂತಿದೀವಲ್ಲ, ಮರ ಏನಾದ್ರೂ ಬಿದ್ಬಿಟ್ರೆ ನಮ್ ಗತಿ? ವರಿ ಮಾಡಕ್ ಹೋಗ್ಬೇಡ. ನಾವು ಕೂತಿರೋದು ಗಂಡು ಮರದ ಕೆಳಗೆ. ಗಂಡು ಮರದ ಕೊಂಬೆ ಮೇಲೆ ಕೆಳಗೆ ಅಳ್ಳಾಡುತ್ತೆ ಹೊರತು ಬುಡ ಅಳ್ಳಾಡಲ್ಲ. ಹೆಣ್ಮರ ಗಂಡ್ಮರ ಅಂತ ಹೆಂಗ್ ಕಂಡಿಡಿಯೋದು? ಸಿಂಪಲ್. ದಪ್ಪಾಗಿರೋ ಹಣ್ಣು ಬಿಟ್ರೆ ಅದು ಹೆಣ್ಣು ಮರ, ಉದ್ದಾಗಿರೋ ಕಾಯಿ ಬಿಟ್ರೆ ಅದು ಗಂಡು ಮರ. ಅರ್ಥ ಆಯ್ತಾ? ಇವತ್ ಯಾಕೋ ವೆದರ್ ನೋಡಿದ್ರೆ ಗಂಡು ಮಳೆ ಬರೋ ಹಂಗ್ ಕಾಣಿಸ್ತಾ ಇದೆ. ಇವಾಗ ಸಿಕ್ಕಾಕೊಂಡೆ. ಆನ್ಸರ್ ಮಾಡು. ಗಂಡ್ಮಳೆ ಹೆಣ್ಮಳೆ ಅಂತ ಹೆಂಗ್ ಕಂಡಿಡಿಯೋದು? ವೆರಿ ಸಿಂಪಲ್. ಜೋರಾಗಿ 4-5 ಹನಿ ಬಂದ್ ನಿಂತ್ರೆ ಅದು ಗಂಡು ಮಳೆ, ನಿಧಾನಕ್ಕೆ ಬರ್ತಾನೆ ಇದ್ರೆ ಅದು ಹೆಣ್ಣು ಮಳೆ. ನಿನಗೆ ಇನ್ನೊಂದು ವಿಷಯ ಗೊತ್ತಾ? ಏನು? ಗಂಡು ಮಳೆ ಬಿದ್ರೆ ಹೆಣ್ಣು ಭೂಮಿಗೆ ಲಾಭ, ಹೆಣ್ಣು ಮಳೆ ಬಿದ್ರೆ ಗಂಡು ಭೂಮಿಗೆ ಲಾಭ. ಭೂಮಿಲೂ ಗಂಡ್ ಭೂಮಿ ಹೆಣ್ ಭೂಮಿ ಅಂತ ಇದ್ಯಾ? ಅದನ್ನ ಹೇಗ್ ಕಂಡಿಡಿಯೋದು? ವೆರಿ ವೆರಿ ಸಿಂಪಲ್. ಭೂಮಿ ಸಮತಟ್ಟಾಗಿದ್ರೆ ಅದು ಗಂಡು ಭೂಮಿ, ಉಪ್ಪು ತಗ್ಗು ಇದ್ರೆ ಅದು ಹೆಣ್ಣು ಭೂಮಿ. ದೇಶಕ್ಕೆ ಸಂಬಂಧಪಟ್ಟಂಗೆ ಗಡಿ ದಾಟಿದ್ರೆ ತೆಲುಗು ಸಿನಿಮಾ ಸ್ಟೈಲಲ್ಲಿ ಹೊಡಿತೀನಿ. ಭಾಷೆಗೆ ಸಂಬಂಧಪಟ್ಟಂಗೆ ತುಟಿ ಬಿಚ್ಚಿದ್ರೆ ತಮಿಳ್ ಸಿನಿಮಾ ಸ್ಟೈಲಲ್ಲಿ ಹೊಡಿತೀನಿ. ನಮ್ಮ ಕನ್ನಡದ ಹುಡುಗಿ ಮೈ ಮುಟ್ಟಿದ್ರೆ ನಂದೇ ಆದ ಟಿಪಿಕಲ್ ಸ್ಯಾಂಡಲ್ವುಡ್ ಸ್ಟೈಲಲ್ಲಿ ಹೊಡಿತೀನಿ. ಎಕ್ಸ್ ಸೋಲ್ಜರ್ಸ್ಗೆ ಗವರ್ಮೆಂಟ್ ಇಂದ ಫ್ರೀ ಲ್ಯಾಂಡ್ ಕೊಡಲ್ವಾ? ಸೋಲ್ಜರ್ಸ್ನ ಏನು ಕ್ರಿಕೆಟ್ ಪ್ಲೇಯರ್ಸ್ ಅನ್ಕೊಂಡಿದ್ದೀರಾ? ಎಲ್ಲಾನು ಕೊಡಕ್ಕೆ. ಬ್ಯಾಟ್ ಹಿಡಿಯೋರಿಗೆ ಬದಲಾಯಿಸಿ ಭಾರತ ರತ್ನ ಕೊಡ್ತಾರೆ, ಗನ್ ಹಿಡಿಯೋರಿಗೆ ಸತಾಯಿಸಿ ಸೈಟ್ ಕೊಡ್ತಾರೆ. ಇದು ಒಂದ್ ದೇಶನ? ಅದ್ ಒಂದ್ ರೀಸನ್ ಇಟ್ಕೊಂಡು ನಮ್ ದೇಶನ್ ಬೈಯಕ್ ಹೋಗ್ಬೇಡಿ. ನಮ್ ದೇಶಕ್ಕೂ ಅಚ್ಚಾ ದಿನ ಆನೆ ವಾಲಾ ಹೈ. ಅಷ್ಟೇ ಏನಲ್ಲ,
ಬೈಯಕ್ ಬೇಜಾನ್ ರೀಸನ್ಸ್ ಇದೆ. ಆಷಾಢದಲ್ಲಿ ಆಟ ಆಡಕ್ ಬಿಡಲ್ಲ, ಬರ್ಮಾಡದಲ್ಲಿ ಓಡಾಡಕ್ ಬಿಡಲ್ಲ, ಒಂದ್ ಕೈಲಿ 2 ಬ್ಯಾಟ್ ಹಿಡಿಯಂಗಿಲ್ಲ, 2 ಕೈಲಿ 4 ಬಾಲ್ ಹಿಡಿಯಂಗಿಲ್ಲ. ಒಂದ್ಸಲ ಬರ್ದಕ್ಷರನೆ ಸಾಯವರೆಗೂ ತಿದ್ದಿ ಅಂತಾರೆ. ಮುಗೀತಾ? ಅಷ್ಟು ಬೇಗ ಮುಗಿಯೋದಕ್ಕೆ ದಿಸ್ ಇಸ್ ಇನ್ಕ್ರೆಡಿಬಲ್ ಇಂಡಿಯಾ. ಜಾತಿಗೆ ಜನವಾರ ಹಾಕ್ತಾರೆ, ಪಾಪಿಗೆ ಜೈಕಾರ ಹಾಕ್ತಾರೆ, ಬನಿಯಾನಿಗೆ ಬಾಡಿ ಅಂತಾರೆ, ಹೆಣ್ಣು ಹುಡ್ಗಿಗೆ ಗಾಡಿ ಅಂತಾರೆ. ಶಿಖಂಡಿಗೆ ಮದುವೆ ಮಾಡಿಸಿ ಮುಖಂಡ ಇಟ್ಕೊಂಡಿರ್ತಾನೆ. ಬೆಳಗ್ಗೆ ಎದ್ದು ನ್ಯಾಯ ಹೇಳೋ ಮುಖಂಡ ರಾತ್ರಿ ಬೇಲಿ ಹಾರಿರ್ತಾನೆ. ಮದುವೆ ಆಗೋ ಆತರದಲ್ಲಿ ಮಗ ಖುಷಿಲ್ ಒಪ್ಕೊಂಡು ಗಾತ್ರ ನೋಡ್ತಾ ಇದ್ರೆ ಅಪ್ಪ ಕನ್ನಡಕ ಹಾಕೊಂಡು ಗೋತ್ರ ನೋಡ್ತಾ ಇರ್ತಾನೆ. ಪಪಾಯ ಬೆಳಿಬೇಕು ಅಂತ ನಿನಗ್ಯಾಕೆ ಅನ್ಸ್ತು? ಈ ವೆದರ್ನಲ್ಲಿ ಬದನೆಕಾಯಿ ಬೆಳೆಯೋಣ ಅನ್ಕೊಂಡೆ, ಉದ್ದ ಬರಲ್ಲ ಅಂದ್ರು. ಬಾಳೆಕಾಯಿ ಬೆಳೆಯೋಣ ಅನ್ಕೊಂಡೆ, ದಪ್ಪ ಬರಲ್ಲ ಅಂದ್ರು. ಅದಕ್ಕೆ ಪಪ್ಪಾಯ ಬೆಳೆಯೋಣ ಅಂತ ಡಿಸೈಡ್ ಮಾಡಿ. ಅದ್ಬಿಡು, ನಾವ್ ಹುಡುಗಿರಿಲ್ದೆ ಹೋಗಿದ್ರೆ ನೀವ್ ಹುಡುಗರು ನೆಮ್ಮದಿಯಾಗಿ ನಿದ್ದೆ ಮಾಡಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಅಲ್ವಾ? ಚಪ್ಪಾಳೆ ಹೊಡಿಯೋಕೆ 2 ಕೈ ಬೇಕು, ಸೊಳ್ಳೆ ಹೊಡಿಯೋಕ್ಕೂ 2 ಕೈ ಬೇಕು. ಆದ್ರೆ ನೀವಿಲ್ದೆ ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೆ ಇದೊಂದು ಕೈ ಸಾಕು. ನಿಮ್ ದೊಡ್ಡ ಮಾತೆಲ್ಲ ಅರ್ಥ ಆಗ್ದಿರೋ ಒಂದು ಪುಟ್ಟ ಸ್ಕೂಲ್ ಹುಡುಗಿ ತರ ಇರ್ಬೇಕಾಗಿತ್ ನಾನು. ಅವಾಗ ನಾನು ಈ ತರ ಮಾತೇ ಆಡ್ತಾ ಇರ್ಲಿಲ್ಲ. ಯಾಕೆ? ಮಡ್ಕೇಲ್ ಕೋಲ್ ಹಾಕಿ ಮುದ್ದೆ ತಿರಬಹುದು, ಹಾಗಂತ ಕುಡ್ಕೆಲ್ ತಿರ್ಬೇಕಾಗತ್ತೆ. ಅದ್ ಹೋಗ್ಲಿ ಬಿಡು. ನೀವ್ ಗಂಡಸ್ರು ಹೆಂಡತಿಗೆ ದಿನಾ ಸಿಗ್ತೀರಾ, ಆದ್ರೆ ಗರ್ಲ್ ಫ್ರೆಂಡ್ ಮಾತ್ರ ಯಾಕೆ ಅಪರೂಪಕ್ಕೆ ಸಿಗ್ತೀರಾ? ಅಟ್ಟಕ್ ದಿನ ಹತ್ಬೋದು, ಹಾಗಂತ ಬೆಟ್ಟಕ್ ದಿನ ಹತ್ತಕ್ಕಾಗತ್ತ? ಆದ್ರೂ ಇತ್ತೀಚೆಗೆ ಅಟ್ಟನೂ ಸರಿ ಇಲ್ಲ, ಬೆಟ್ಟನೂ ಸರಿ ಇಲ್ಲ. ಯಾಕೆ? ಇತ್ತೀಚೆಗೆ ಮದ್ವೆ ಆದ ಹುಡುಗಿರು 3 ತಿಂಗಳಲ್ಲೇ ತಾಳಿ ಕಿತ್ಕೊಂಡು ಬಂದ್ಬಿಡ್ತಾರೆ. ರೀಸನ್ ಕೇಳಿದ್ರೆ ಗಂಡ್ ಜಾತಿಗೆ ಅವಮಾನ ಆಗೋ ತರ ಇರುತ್ತೆ. ನಮ್ ಜನ್ಮಕ್ಕಿಷ್ಟು. ಹಲೋ, ಕಟ್ಟಿರೋ ಹಸು ಕಿತ್ಕೊಂಡ್ ಹೋಗ್ಬಾರ್ದು ಅಂದ್ರೆ ಗೂಟ ಗಟ್ಟಿಯಾಗಿರ್ಬೇಕು. WWF ನೋಡಿದ್ಯೇನಾ? ಈಗ ತೋರಿಸ್ತೀನಿ ನೋಡು. ಹುಡುಗಿರ್ ಗ್ರೇಟೋ ಇಲ್ಲ ಹುಡುಗರ್ ಗ್ರೇಟೋ ಅಂತ ನನ್ಗೊಂದು ಡೌಟ್. ನೀವೇ ಗ್ರೇಟು. ಹೇಗೆ? ಕೋಟೆ ಏರೋರ್ಗಿಂತ ಮೂಟೆ ಹೊರೋರ್ ಗ್ರೇಟು. ಅದಕ್ಕೆ ನೀವ್ ಮಾತಾಡೋದ್ ನೋಡಿದ್ರೆ ಬುದ್ಧಿಜೀವಿಗಳ ತರ ಕಾಣಿಸ್ತೀರಾ. ಬುದ್ಧಿಜೀವಿಗಳಲ್ಲಿ 2 ತರ ಇರ್ತಾರೆ. ಒಂದು ಸ್ವಯಂ ಘೋಷಿತ ಬುದ್ಧಿಜೀವಿಗಳು, ಇನ್ನೊಂದು ನಿಜವಾದ ಬುದ್ಧಿಜೀವಿಗಳು. ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಅಂದ್ರೆ? ಬಿಗ್ ಸ್ಕ್ರೀನ್ ಅಲ್ಲಿ ಬಂದ ಗೌರವನ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಕಳ್ಕೊಳ್ಳೋರ್ಗೆ ಗಡ್ಡ ಬಿಟ್ಟಿರೋ ಸ್ವಯಂ ಘೋಷಿತ ಬುದ್ಧಿಜೀವಿಗಳು ಅಂತಾರೆ. ನಿಜವಾದ ಬುದ್ಧಿಜೀವಿಗಳು ಅಂದ್ರೆ? ಬಿಗ್ ಸ್ಕ್ರೀನ್ ಅಲ್ಲಿ ಗಣೇಶನ್ ಬಾವಿಗೆ ತಾಕಿ ಸ್ಮಾಲ್ ಸ್ಕ್ರೀನ್ ಅಲ್ಲಿ ಬಂದು ಗಣೇಶನ್ ಪೂಜೆ ಮಾಡೋರ್ಗೆ ನಿಜವಾದ ಬುದ್ಧಿಜೀವಿಗಳು ಅಂತಾರೆ. ನೀವೇನ್ರಿ ದೊಡ್ಡ ಮಟ್ಟದಲ್ಲಿ ಕುತ್ಕೊಂಡು ಸ್ಟ್ರಾಂಗ್ ಆಗಿರೋ ಉಪ್ಪಿಟ್ಟಿಗೆ ಕೈ ಹಾಕ್ತಾ ಇದ್ದೀರಾ? ನಾವು ಸ್ವಲ್ಪ ಹಂಗೇನೆ. 2nd ಫ್ಲೋರ್ ಅಲ್ಲಿ ಬ್ರೇಕ್ಫಾಸ್ಟ್ ಕೈ ಹಾಕೋದಕ್ಕಿಂತ 1st ಫ್ಲೋರ್ ಅಲ್ಲಿ ಊಟಕ್ಕೆ ನುಗ್ಗದೆ ಬೆಸ್ಟ್ ಅನ್ಕೊಂಡಿರೋರು. ಲವ್ ಮಾಡಿ ಮದುವೆ ಮಾಡ್ಕೊಂಡವ್ರ ಸಂಸಾರ ಸುಖವಾಗಿರುತ್ತಂತೆ. ಯಾರ್ ಹೇಳಿದ್ದು ನಿಮ್ಗೆ? ನಮ್ಮ ಅಪ್ಪ ಅಮ್ಮನೂ ಲವ್ ಮಾಡೇ ಮದ್ವೆ ಆಗಿದ್ದಂತೆ. ಆಮೇಲೆ ಆದ್ರೆ ಅವ್ರ ಮದ್ವೆ ಆದಾಗ ಅಪ್ಪನಿಗೆ 35 ವರ್ಷ, ಅಮ್ಮಂಗೆ ಬರೀ 18 ವರ್ಷ ಅಂತೆ. ಮರ ಹತ್ತೋ ವಯಸ್ಸಲ್ಲಿ ಗಿಡ ಹತ್ಬಿಟ್ಟಿದ್ದಾರೆ ನಿಮ್ಮಪ್ಪ. ಎಲ್ರು ಕೈಯಲ್ಲಿ ಕಡ್ಡಿ ಹಿಡ್ಕೊಂಡು ಗೀರುದ್ರೆ ಬೆಂಕಿ, ನಾನು ಕಡ್ಡಿನ ಕೈಯಲ್ಲಿ ಹಿಡ್ಕೊಂಡ್ರೇನೆ ಬೆಂಕಿ ಕಾಣಲ್ಲ. ಬೆಂಗಳೂರಲ್ಲಿ BE ಓದ್ತಾ ಇದ್ದೆ. 2nd ಸೆಮ್ ಮುಗಿಯೋಷ್ಟ್ರಲ್ಲಿ ಬಟ್ಟೆ ಬಿಗಿಯಕ್ ಶುರು ಆಯ್ತು. ಇನ್ಯೊಳ್ ಕೈಯಲ್ಲಿ ಓದಕ್ಕಾಗಲ್ಲ ಅಂತ ಯಾವ್ದೋ ಒಂದ್ ಗಂಡ್ ಪ್ರಾಣಿ ತಂದು ಬಿಗಿಯಕ್ ನೋಡಿದ್ರು. ಅಷ್ಟ್ರಲ್ಲಿ ನನ್ ಪೆನ್ಸಿಲ್ ನಾನೇ ಹುಡ್ಕೋತೀನಿ ಅಂತ ಇಲ್ಲಿಗ್ ಬಂದೆ. ಬೆಂಗಳೂರಿನಲ್ಲೇ ರಬ್ಬರ್ ಇರೋ ಪೆನ್ಸಿಲ್ ಬೇಜಾನ್ ಇದ್ವಲ್ಲ. ಬೆಂಗಳೂರಿನಲ್ಲಿ ಬೇಡ, ಅಲ್ಲಿ ಮದ್ವೆ ಅನ್ನೋ ಕಾನ್ಸೆಪ್ಟು ಟೋಟಲ್ ಆಗಿ ರಿವರ್ಸ್ ಆಗ್ಬಿಟ್ಟಿದೆ. ಮೊದ್ಲು ಮದ್ವೆ, ಆಮೇಲೆ ಅದು ಇದು ಅಂತಿತ್ತು. ಈಗ ಅದು ಇದು ಮೊದ್ಲು, ಆಮೇಲೆ ಮದ್ವೆ. ಇದು ಪರಿಸ್ಥಿತಿ. ಅಂದ್ರೆ ಮೊದ್ಲು ಊಟ ಕೊಟ್ಟು ಆಮೇಲೆ ಬಾಳೆಹಣ್ಣು ಕೊಡ್ತಾ ಇದ್ರು, ಈಗ ಬಾಳೆಹಣ್ಣು ಕೊಟ್ಟು ಆಮೇಲೆ ಊಟ ಕೊಡ್ತಾ ಇದಾರೆ. ಅದಕ್ಕೆ ಈ ಕಡೆ ಬಂದ್ಬಿಟ್ಟೆ. ಈ ಜೀನ್ಸ್ ಹಾಕೋ ಹುಡುಗಿರ್ ಚಾಯ್ಸು ಓಕೆ ಅಂತೀಯಾ? ಹಲೋ, ಜೀನ್ಸ್ ಹಾಕೋ ಹುಡುಗಿರೆಲ್ಲ ಮಾರ್ಕೆಟ್ ಅಲ್ಲಿ ಬೀನ್ಸ್ ಹುಡ್ಕೊಂಡ್ ಹೋಗಲ್ಲ. ನೀನ್ ಆಡೋದನ್ನ ನೋಡಿದ್ರೆ ತಲೆಗೊಂದ್ ಕುಟ್ಟಣ ಅನ್ಸುತ್ತೆ. ಅದ್ ಸಾಧ್ಯನಾ? ಇನ್ನು ಮುಟ್ಟಕ್ಕೆ ಆಗಿಲ್ಲ, ಕುಟ್ಟದೆಲ್ಲಿಂದ ಬಂತು ಅಂದ್ರೆ? ಫಸ್ಟ್ ಮೇನ್ ಮ್ಯಾಥ್ ದ ಫಾಲೋಯಿಂಗ್ ಇನ್ನೂ ಮುಗ್ದಿಲ್ಲ, ಇನ್ನ ಫಿಲ್ ಇನ್ ದ ಬ್ಲಾಂಕ್ಸ್ ಎಲ್ಲಿಂದ ಬಂತು? ದೇವ್ರ ಮನ್ಸ್ ಮಾಡಿದ್ರೆ ಅದು ಆಗುತ್ತೆ ಬಿಡು.
ನೀವು ಕದನೇ ತೆಗಿಲಿಲ್ಲ ಅಂದ್ರೆ ಕೂದಾಕ್ ಯಾಕರೇಗ? ನೀನು ಪುಸ್ತಕದ ಬಗ್ಗೆ ಮಾತಾಡ್ತಾ ಇದ್ಯಾ? ನಾವ್ ದೂರ ಆದ್ಮೇಲೆ ನೀವು ಹುಡುಗರು ಅರ್ಚ್ಕೋಬಹುದು, ಈ ಪ್ರೀತಿ ಪ್ರೇಮ ಎಲ್ಲ ಪುಸ್ತಕದ ಬದ್ನೆಕಾಯಿ ಅಂತ. ನೀವ್ ಹುಡುಗರು ಒಂದ್ ಸತ್ಯ ತಿಳ್ಕೊಳ್ಳಿ, ಹುಡುಗಿರಿಗೆ ಸಂಬಂಧಪಟ್ಟಂಗೆ ಈ ಪ್ರೀತಿ ಪ್ರೇಮ ಎಲ್ಲ ನಿಜವಾದ ಬದ್ನೆಕಾಯಿ. ಹೊರಡ್ತೀನಿ, ಗುಡ್ ಬೈ. 700 MB CD ಇಟ್ಕೊಂಡಿರೋ ನೀನೇ ಇಷ್ಟ ಆಡ್ಬೇಕಾದ್ರೆ ಇನ್ನ 64 GB ಪೆನ್ ಡ್ರೈವ್ ಇಟ್ಕೊಂಡಿರೋ ನಾನ್ ಇನ್ನೆಷ್ಟೇ ಆಡ್ಬೇಕು? ಜುಟ್ಟು